ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲ್ಗೆ ನಟ ದರ್ಶನ್ ಆಲ್ರೆಡಿ ಶಿಫ್ಟಿಂಗ್ ಕಾರ್ಯ ಆಗ್ತಾ ಇದೆ. ಫಾಲೋ ಕೂಡ ಮಾಡ್ತಾ ಇದೆ ರಿಪಬ್ಲಿಕನ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಇಂಚಿಂಚು ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಬೆಳಗ್ಗೆ 9 ಗಂಟೆಗೆ ಬಳ್ಳಾರಿ ಜೈಲ್ಗೆ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಚಿತ್ರದುರ್ಗ ಸಿಟಿ ಬಿಟ್ಟಿರುವ ಪೊಲೀಸರು ಆ ನಟ ದರ್ಶನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ವಾಹನ, ಹೈ ಸೆಕ್ಯೂರಿಟಿ ಇರೋ ಸೆಲ್ ರೆಡಿ ಮಾಡಿದ್ದಾರೆ ಆಲ್ರೆಡಿ ಸಿಬ್ಬಂದಿ. ಸಾರಥಿ ಮೇಲೆ 24 ಗಂಟೆಯೂ ಸಿಸಿಟಿವಿ ಕಣ್ಗಾವಲಿರುತ್ತೆ. ಯಾವುದೇ ರೀತಿಯ ಅಕ್ರಮಕ್ಕೆ ಆಸ್ಪದ ಸಿಗಬಾರದು ಅನ್ನೋ ಕಾರಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಸಿಬ್ಬಂದಿ ಮಾಡ್ಕೊಂಡಿದ್ದಾರೆ. ಸಪೋಸ್ ಈಗ ಮತ್ತೇನಾದ್ರೂ ಅಲ್ಲಿ ಅಕ್ರಮ ಆಗ್ಬಿಟ್ರೆ, ರಾಜ್ಯಾತಿಥ್ಯ ನೀಡ್ಬಿಟ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಅನ್ನೋದು ಗೊತ್ತು. ಹಾಗಾಗಿ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ದರ್ಶನ್ ಬರುವಿಕೆಗಾಗಿ, ಆತನನ್ನ ಶಿಫ್ಟ್ ಮಾಡೋದಕ್ಕಾಗಿ. ದೃಶ್ಯ ಗಮನಿಸ್ತಾ ಇದೀವಿ. ಬೆಳಗ್ಗೆ 4:30ರಿಂದಲೂ ಕೂಡ ನಿರಂತರವಾಗಿ ಅವರ ಶಿಫ್ಟಿಂಗ್ ಕಾರ್ಯ ಆಗ್ತಾ ಇದೆ. ರಿಪಬ್ಲಿಕನ ಕೂಡ ಸ್ಪಾಟ್ ಇಂದ ಪ್ರತಿ ಕ್ಷಣದ ಮಾಹಿತಿನ ನಿಮ್ಮ ತನಕ ತಲುಪಿಸುವ ಕೆಲಸ ಕೂಡ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಒಂದು ಕ್ಷಣ ಬಳ್ಳಾರಿ ಜೈಲು ಅಂದ್ರೆ ಎಂಥ ಆರೋಪಿಗಳಾಗ್ಲಿ ಕೈದಿಗಳಾಗ್ಲಿ ಭಯ ಬೀಳ್ತಾರೆ ಅಂತ. ಕಾರಣ ಕಲ್ಲಿನ ಕೋಟೆ ಇದ್ದಂಗಿದೆ ಆ ಜೈಲು. ಬಿಸಿಲ ಬೇಗ ತಡೆಯಕ್ಕಾಗಲ್ಲ, ಒದ್ದಾಡ್ತಾರೆ ಕೈದಿಗಳು ಅನ್ನುವಂತ ವಿಚಾರ. ಹಾಗಾಗಿ ಈಗ ನಟ ದರ್ಶನ್ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂದ್ರೆ ಯಾವ ರೀತಿ ಸಿದ್ಧತೆ, ಏನ್ ಬೆಳವಣಿಗೆ ಆಗ್ತಾ ಇದೆ, ಪೊಲೀಸರು ಯಾವ ರೀತಿ ಅಲರ್ಟ್ ಆಗಿದ್ದಾರೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ರೇಣುಕಾರಾಧ್ಯ. ಎಸ್ ಶ್ರುತಿ, ದರ್ಶನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಬರ್ತಾರೆ. ನೀವು ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಜೈಲ್ಗೆ ಕಾಕಿಯ ಸರ್ಪಗಾವಲನ್ನ ಹಾಕಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜೈಲಿನ ಮುಖ್ಯ ದ್ವಾರದಲ್ಲಿ ಈ ರೀತಿಯಾಗಿ ಸೆಕ್ಯೂರಿಟಿಯನ್ನು ಮಾಡಿದ್ದಾರೆ. ಇದು ಕೇವಲ ಜೈಲಿನ ಮುಂಭಾಗ ಮಾತ್ರವಲ್ಲ, ಜೈಲಿನ ಮುಂಭಾಗ ಇರತಕ್ಕಂಥ ರಸ್ತೆಯಲ್ಲಿ ಯಾರೂ ಕೂಡ ಓಡಾಡಬಾರ್ದು ಅನ್ನುವ ದೃಷ್ಟಿಯಿಂದ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಸಾರ್ವಜನಿಕರಿಗೆ ಇವತ್ತು ಜೈಲಿನ ಮುಂಭಾಗ ಓಡಾಟವನ್ನು ನಿಷೇಧ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ನೀವು ಹೇಳಿದ್ರಿ ಬಳ್ಳಾರಿ ಜೈಲ್ ಅಂದರೆ ಕಠಿಣಾತಿ ಕಠಿಣ ಜೈಲು ಅಂತ ಹೇಳ್ತಾರೆ ಅಂತ. ಖಂಡಿತ ನಿಜ ಶ್ರುತಿ, ಯಾಕಂದರೆ ಅಂಡಮಾನ್ ನಿಕೋಬಾರ್ನಲ್ಲಿ ಇರ್ತಕ್ಕಂಥ ಕಾಲಾಪಾನಿ ಜೈಲು ಏನಿದೆ, ಅದರ ನಂತರ ಬಳ್ಳಾರಿ ಜೈಲು ಅಷ್ಟೊಂದು ಕಠಿಣವಾದ ಜೈಲು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆದರೆ ಆಗಿನ ಕಾಲಕ್ಕೆ ದೇಶದಲ್ಲೇ ಎರಡನೇ ಅತ್ಯಂತ ಕಠಿಣ ಜೈಲು ಅಂದರೆ ಅದು ಬಳ್ಳಾರಿ ಜೈಲು ಅಂತ ಹೇಳ್ತಾ ಇದ್ರು. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಬಿಸಿಲಿರುತ್ತೆ. ಕಲ್ಲಿನಿಂದ ಸಂಪೂರ್ಣವಾಗಿ ಜೈಲನ್ನು ಕಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಒಳಭಾಗದಲ್ಲಿ ನಿಜಕ್ಕೂ 40 ಡಿಗ್ರಿಗೂ ಹೆಚ್ಚು ಉಷ್ಣಾಂಶವಿರುತ್ತೆ. ಒಳಗೆ ಸಾಮಾನ್ಯವಾಗಿ AC ಇಲ್ಲದೆ ಇರೋಕ್ಕಾಗಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ, ಸಾಕಷ್ಟು ಕಿರಿಕಿರಿ ಆಗುತ್ತೆ. ಕೇವಲ ಓಕೆ ರೇಣುಕಾರಾಧ್ಯ, ವಾಪಸ್ ಬರ್ತೀವಿ. ಹಾಗೆ ಸಂಪರ್ಕದಲ್ಲಿರಿ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲ್ಗೆ ನಟ ದರ್ಶನ್ ಆಲ್ರೆಡಿ ಶಿಫ್ಟಿಂಗ್ ಕಾರ್ಯ ಆಗ್ತಾ ಇದೆ. ಫಾಲೋ ಕೂಡ ಮಾಡ್ತಾ ಇದೆ ರಿಪಬ್ಲಿಕನ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಇಂಚಿಂಚು ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಬೆಳಗ್ಗೆ 9 ಗಂಟೆಗೆ ಬಳ್ಳಾರಿ ಜೈಲ್ಗೆ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಚಿತ್ರದುರ್ಗ ಸಿಟಿ ಬಿಟ್ಟಿರುವ ಪೊಲೀಸರು ಆ ನಟ ದರ್ಶನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ವಾಹನ, ಹೈ ಸೆಕ್ಯೂರಿಟಿ ಇರೋ ಸೆಲ್ ರೆಡಿ ಮಾಡಿದ್ದಾರೆ ಆಲ್ರೆಡಿ ಸಿಬ್ಬಂದಿ. ಸಾರಥಿ ಮೇಲೆ 24 ಗಂಟೆಯೂ ಸಿಸಿಟಿವಿ ಕಣ್ಗಾವಲಿರುತ್ತೆ. ಯಾವುದೇ ರೀತಿಯ ಅಕ್ರಮಕ್ಕೆ ಆಸ್ಪದ ಸಿಗಬಾರದು ಅನ್ನೋ ಕಾರಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಸಿಬ್ಬಂದಿ ಮಾಡ್ಕೊಂಡಿದ್ದಾರೆ. ಸಪೋಸ್ ಈಗ ಮತ್ತೇನಾದ್ರೂ ಅಲ್ಲಿ ಅಕ್ರಮ ಆಗ್ಬಿಟ್ರೆ, ರಾಜ್ಯಾತಿಥ್ಯ ನೀಡ್ಬಿಟ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಅನ್ನೋದು ಗೊತ್ತು. ಹಾಗಾಗಿ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ದರ್ಶನ್ ಬರುವಿಕೆಗಾಗಿ, ಆತನನ್ನ ಶಿಫ್ಟ್ ಮಾಡೋದಕ್ಕಾಗಿ. ದೃಶ್ಯ ಗಮನಿಸ್ತಾ ಇದೀವಿ. ಬೆಳಗ್ಗೆ 4:30ರಿಂದಲೂ ಕೂಡ ನಿರಂತರವಾಗಿ ಅವರ ಶಿಫ್ಟಿಂಗ್ ಕಾರ್ಯ ಆಗ್ತಾ ಇದೆ. ರಿಪಬ್ಲಿಕನ ಕೂಡ ಸ್ಪಾಟ್ ಇಂದ ಪ್ರತಿ ಕ್ಷಣದ ಮಾಹಿತಿನ ನಿಮ್ಮ ತನಕ ತಲುಪಿಸುವ ಕೆಲಸ ಕೂಡ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಒಂದು ಕ್ಷಣ ಬಳ್ಳಾರಿ ಜೈಲು ಅಂದ್ರೆ ಎಂಥ ಆರೋಪಿಗಳಾಗ್ಲಿ ಕೈದಿಗಳಾಗ್ಲಿ ಭಯ ಬೀಳ್ತಾರೆ ಅಂತ. ಕಾರಣ ಕಲ್ಲಿನ ಕೋಟೆ ಇದ್ದಂಗಿದೆ ಆ ಜೈಲು. ಬಿಸಿಲ ಬೇಗ ತಡೆಯಕ್ಕಾಗಲ್ಲ, ಒದ್ದಾಡ್ತಾರೆ ಕೈದಿಗಳು ಅನ್ನುವಂತ ವಿಚಾರ. ಹಾಗಾಗಿ ಈಗ ನಟ ದರ್ಶನ್ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂದ್ರೆ ಯಾವ ರೀತಿ ಸಿದ್ಧತೆ, ಏನ್ ಬೆಳವಣಿಗೆ ಆಗ್ತಾ ಇದೆ, ಪೊಲೀಸರು ಯಾವ ರೀತಿ ಅಲರ್ಟ್ ಆಗಿದ್ದಾರೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ರೇಣುಕಾರಾಧ್ಯ. ಎಸ್ ಶ್ರುತಿ, ದರ್ಶನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಬರ್ತಾರೆ. ನೀವು ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಜೈಲ್ಗೆ
ಕಾಕಿಯ ಸರ್ಪಗಾವಲನ್ನ ಹಾಕಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜೈಲಿನ ಮುಖ್ಯ ದ್ವಾರದಲ್ಲಿ ಈ ರೀತಿಯಾಗಿ ಸೆಕ್ಯೂರಿಟಿಯನ್ನು ಮಾಡಿದ್ದಾರೆ. ಇದು ಕೇವಲ ಜೈಲಿನ ಮುಂಭಾಗ ಮಾತ್ರವಲ್ಲ, ಜೈಲಿನ ಮುಂಭಾಗ ಇರತಕ್ಕಂಥ ರಸ್ತೆಯಲ್ಲಿ ಯಾರೂ ಕೂಡ ಓಡಾಡಬಾರ್ದು ಅನ್ನುವ ದೃಷ್ಟಿಯಿಂದ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಸಾರ್ವಜನಿಕರಿಗೆ ಇವತ್ತು ಜೈಲಿನ ಮುಂಭಾಗ ಓಡಾಟವನ್ನು ನಿಷೇಧ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ನೀವು ಹೇಳಿದ್ರಿ ಬಳ್ಳಾರಿ ಜೈಲು ಅಂದರೆ ಕಠಿಣಾತಿ ಕಠಿಣ ಜೈಲು ಅಂತ ಹೇಳ್ತಾರಂತೆ. ಖಂಡಿತ ನಿಜ ಶ್ರುತಿ, ಯಾಕಂದರೆ ಅಂಡಮಾನ್ ನಿಕೋಬಾರ್ನಲ್ಲಿರ್ತಕ್ಕಂಥ ಕಾಲಾಪಾನಿ ಜೈಲು ಏನಿದೆ ಅದರ ನಂತರ ಬಳ್ಳಾರಿ ಜೈಲು ಅಷ್ಟೊಂದು ಕಠಿಣವಾದ ಜೈಲು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆದರೆ ಆಗಿನ ಕಾಲಕ್ಕೆ ದೇಶದಲ್ಲೇ ಎರಡನೇ ಅತ್ಯಂತ ಕಠಿಣ ಜೈಲು ಅಂದರೆ ಅದು ಬಳ್ಳಾರಿ ಜೈಲು ಅಂತ ಹೇಳ್ತಾ ಇದ್ರು. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಬಿಸಿಲಿರುತ್ತೆ, ಕಲ್ಲಿನಿಂದ ಸಂಪೂರ್ಣವಾಗಿ ಜೈಲನ್ನು ಕಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಒಳಭಾಗದಲ್ಲಿ ನಿಜಕ್ಕೂ 40 ಡಿಗ್ರಿಗೂ ಹೆಚ್ಚು ಉಷ್ಣಾಂಶವಿರುತ್ತೆ. ಒಳಗೆ ಸಾಮಾನ್ಯವಾಗಿ AC ಇಲ್ಲದೆ ಇರೋಕ್ಕಾಗಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ, ಸಾಕಷ್ಟು ಕಿರಿಕಿರಿ ಆಗುತ್ತೆ. ಕೇವಲ ಓಕೆ ರೇಣುಕಾರಾಧ್ಯ, ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.